ನಮಸ್ಕಾರ ಎಲ್ಲರಿಗೂ ಪಾಕಸ್ವಾದ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ಗಾದೆ ಸರಣಿಯಲ್ಲಿ ನಮ್ಮ ಗಾದೆ ಒಂದೇ ಮಳೆಗೆ ಒಂದು ಕೊಡೆ ಹರಿಬಾರದು ಅಂತ. ಇದರ ಅರ್ಥ ಏನು ಅಂದ್ರೆ, ನಾವು ಒಂದು ಹೊಸ ಕೊಡೆ ತಗೊಂಡಿರ್ತೀವಿ ಅಂತ ತಿಳ್ಕೊಳ್ಳಿ. ಆ ಕೊಡೆಯನ್ನ ಒಂದು ಮಳೆಗಾಲ ಅಥವಾ ಮಳೆ ಬರ್ತಿರುವಂತ ದಿವಸ ತಗೊಂಡು ಹೋಗ್ತಾ ಇದ್ದೀವಿ. ಆ ದಿನ ಜೋರಾಗಿ ಮಳೆ ಬರುತ್ತೆ ಇಲ್ವಾ, ಗಾಳಿ ಜೋರಾಗಿರುತ್ತೆ. ಹಾಗಾಗಿ ನಮ್ಮ ಕೊಡೆ ಸ್ವಲ್ಪ ಅಂದ್ರೆ ಅಷ್ಟು ಚೆನ್ನಾಗಿ ನಮಗೆ ಮಳೆಯಿಂದ ನಮ್ಮನ್ನ ಕಾಪಾಡೋದಿಲ್ಲ ಅಂತ ಅನ್ಕೊಳ್ಳಿ. ಅಂದ್ರೆ ಹಾಗಾಗಿ ಆ ದಿನ ಕೊಡೆ ನಮಗೆ ಚೆನ್ನಾಗಿ ನಮಗೆ ಬಾಳಿಕೆ ಬರಲಿಲ್ಲ ಅಂತನೋ ಅಥವಾ ನಮಗೆ ಅದು ಅಷ್ಟೊಂದು ಯೂಸ್ಫುಲ್ ಆಗಿಲ್ಲ ಅಂತ ನಮ್ಗೆ ಅನ್ನಿಸ್ತು ಅಂತ ತಕ್ಷಣ ಅದನ್ನ ಹರಿದು ಹಾಕಬಾರ್ದು. ಆವತ್ತು ಆ ಮಳೆಗೆ ಆ ಕೊಡೆ ಸರಿಯಾಗಿ ಬಂದಿಲ್ಲ ಅಂದ್ರೆ ಇನ್ನೊಂದು ದಿವಸ ಬರ್ಬೋದು ಅಲ್ವಾ. ಇದು ಈ ಗಾದೆ ಹೇಳೋದು ಒಬ್ಬ ವ್ಯಕ್ತಿಗೆ ಅನ್ವಯಿಸಿ ಹೇಳೋದು. ಇಲ್ಲಿ ಆಕ್ಚುಲಿ ಕೊಡೆ ಅಂದ್ರೆ ಕೊಡೆ ಅಲ್ಲ, ಇಲ್ಲಿ ಒಂದು ವ್ಯಕ್ತಿಗೆ ಪಟ್ಟ ಹಾಗೆ ಈ ಗಾದೆ ಇದೆ. ಅಂದ್ರೆ ಈಗ ನಾವು ಒಂದು ಮನುಷ್ಯನನ್ನ ಜಡ್ಜ್ ಮಾಡುವಾಗ ಯಾವುದೇ ಒಂದು ಸಂದರ್ಭಕ್ಕೋ ಅಥವಾ ಒಂದು ಘಟನೆಯ ಮೇಲೆ ಅವನು ಹೀಗೆ ಅವಳು ಹೀಗೆ ಅಂತ ನಾವು ಅವರನ್ನ ಟ್ಯಾಗ್ ಮಾಡಕ್ ಹೋಗ್ಬಾರ್ದು. ಬಹಳಷ್ಟು ಈ ತರ ಒಂದಷ್ಟು ಘಟನೆಗಳು, ಒಂದಷ್ಟು ಇನ್ಸಿಡೆಂಟ್ಸು ಹೀಗೆಲ್ಲ ಆಗ್ತಾ ಹೋದಾಗ ಆ ವ್ಯಕ್ತಿ ಹೇಗೆ, ಅವನ ವ್ಯಕ್ತಿತ್ವ ಹೇಗೆ ಅಥವಾ ಅವಳ ವ್ಯಕ್ತಿತ್ವ ಹೇಗೆ ಅನ್ನೋದನ್ನ ನಾವು ಗುರುತಿಸ್ಬೇಕು ಹೊರತಾಗಿ ಯಾವುದೋ ಒಂದಿನ ಅವನು ಏನೋ ಹೇಳಿದ್ಲು ಅಥವಾ ಅವಳೇನೋ ಹೇಳಿದ್ಲು ಅಂತನೋ ಅಥವಾ ಅವರು ನಡ್ಕೊಂಡಿರೋ ರೀತಿಗೋ ಅಥವಾ ಅವರು ಆಡಿದ ಮಾತಿಗೋ ನಾವು ಅವರು ಇನ್ನು ಬೇರೆ ತರ ಇಲ್ವೇ ಇಲ್ಲ ಅನ್ನೋದನ್ನ ನಾವು ನಿರ್ಧಾರ ಮಾಡಬಾರ್ದು. ಒಂದಷ್ಟು ಟೈಮ್ ತಗೊಂಡು ಇವರು ಹೇಗೆ ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕು ಅನ್ನೋದನ್ನ ಈ ಗಾದೆ ಮಾತು ನಮಗೆ ತಿಳಿಸ್ಕೊಡತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಗಾದೆ. ತುಂಬಾ ಸಲ ಹೀಗೆ ಆಗತ್ತೆ ಅಲ್ವಾ, ನಮ್ಮನ್ನ ಜನರು ಹೀಗೆ ಅಂತ ಒಂದು ಟ್ಯಾಗ್ ಮಾಡಿಬಿಟ್ಟಿರ್ತಾರೆ, ಆದ್ರೆ ಆ ಥರ ನಾವು ಇರೋದೇ ಇಲ್ಲ. ಇವಾಗ ಅನ್ಕೊಳ್ಳಿ, ನೀವು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀರ, ನಿಮಗೆ ಏನೋ ಇಷ್ಟ ಇಲ್ಲದೆ ಇರುವಂತ ಒಂದು ತಿಂಡಿನ ಕೊಡ್ತಾರೆ. ಆವಾಗ ನೀವು ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ಅಂತಾನೆ ಇಟ್ಕೊಳ್ಳಿ. ನಿಮಗೆ ಅದು ಇಷ್ಟ ಆಗಿಲ್ಲ ಅಂದ್ರೆ ಇಲ್ಲ, ನನಗೆ ಸೇರೋದಿಲ್ಲ, ನಾನು ತಿನ್ನೋದಿಲ್ಲ ಅಂತ ಹೇಳಿರ್ತೀರ. ಅದನ್ನ ರಿಸೀವ್ ಮಾಡೋರು ತುಂಬಾ ಪಾಸಿಟಿವ್ ಆಗಿ ರಿಸೀವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಎಷ್ಟೋ ಸಲ ಏನಾಗುತ್ತೆ, ರಿಸೀವ್ ಮಾಡೋರು ಅದನ್ನ ತುಂಬಾ ಸರಿ ನೆಗೆಟಿವ್ ಆಗಿ ತಗೊಳ್ಳೋದು ಜಾಸ್ತಿ. ಆತರ ಅವರು ನೆಗೆಟಿವ್ ಆಗಿ ತಗೊಂಡಾಗ ಅವರು ನಿಮ್ಮನ್ನ ಹೇಗೆ ಟ್ಯಾಗ್ ಮಾಡ್ತಾರೆ, ನಿಮ್ಗೆ ತುಂಬಾ ಅಹಂಕಾರ ಇದೆ ಅಂತಾರೋ ಅಥವಾ ನಿಮ್ಗೆ ಅವರು ಮನೆಯಲ್ಲಿ ಮಾಡಿರ್ತಕ್ಕಂಥ ತಿಂಡಿ ಇಷ್ಟ ಆಗೋದಿಲ್ಲ ಅಂತನೋ ಅಥವಾ ನೀವು ತುಂಬಾ ಚೂಸಿ ಅಂತನೋ ಈ ತರ ಏನೋ ಒಂದು ನಿಮ್ಮನ್ನ ಟ್ಯಾಗ್ ಮಾಡ್ಬಿಡ್ತಾರೆ. ಬಟ್ ಅಸಲಿಗೆ ನೀವು ಹಾಗಿರೋದೇ ಇಲ್ಲ, ಆ ಪರ್ಟಿಕ್ಯುಲರ್ ಒಂದು ತಿಂಡಿ ನಿಮ್ಗೆ ಇಷ್ಟ ಇರೋದಿಲ್ಲ ಅಷ್ಟೇ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಹೇಳ್ಬೋದಾದಂತ ಮಾತು ಇದು, ಒಂದೇ ಮಳೆಗೆ ಒಂದು ಕೊಡೆ ಹರಿಬಾರದು ಅಂತ. ನನಗಂತೂ ಈ ಗಾದೆ ಮಾತು ತುಂಬಾನೇ ಇಷ್ಟ ಆಯ್ತು. ಹಾಗೆ ಅದರ ಒಳಾರ್ಥ ಕೂಡ ನಿಮ್ಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ತಿರಲ್ಲ. ಹಾಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಮೊಂದಿಗೆ ಇನ್ನೊಂದು ಗಾದೆಯೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.